ಆರಂಭವಾಗಿರೋ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಶತಕಗಳ ಗತವೈಭವ ಮೇಳೈಸಿದೆ. ಒಂದರ ಹಿಂದೆ ಒಂದು ಶತಕಗಳು ದಾಖಲಾಗ್ತಿದ್ದು, ದಂತಕಥೆಗಳಾದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕೂಡ ಭರ್ಜರಿ ಶತಕ ಬಾರಿಸಿದ್ದಾರೆ. ಒಟ್ಟು ಇಲ್ಲಿಯವರೆಗೆ 8 ಶತಕಗಳು ದಾಖಲಾಗಿವೆ. ಪುಟ್ಟ ಮಕ್ಕಳಿರೋ ಮನೆಯಲ್ಲಿ ಎಷ್ಟೇ ಜಾಗರೂಕರಾಗಿದ್ರೂ ಸಾಲಲ್ಲ. ನೀರು ಅಂದ್ಕೊಂಡು ಪೇಂಟ್ ಮಿಕ್ಸ್ ಮಾಡುವ ಟಿನ್ನರ್ ಕುಡಿದು ಬಾಲಕಿ ಪ್ರಾಣ ಬಿಟ್ಟಿರೋ ದಾರುಣ ಘಟನೆ. 2 ದಿನಗಳ ಹಿಂದಷ್ಟೇ 3 ವರ್ಷದ ಜಾನು ಕುಡಿಯೋ ನೀರು ಅಂದ್ಕೊಂಡು ಟಿನ್ನರ್ ಕುಡಿದು ತೀವ್ರ ಅಸ್ವಸ್ಥಗೊಂಡಿದ್ಲು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬಾಲಕಿ ಮೃತಪಟ್ಟಿದ್ದಾಳೆ. ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ಬಸವೇಶ್ವರ ನಗರದ ಸಾಣೆಗೊರವನಹಳ್ಳಿಯಲ್ಲಿ ಭಯಾನಕ ಕೃತ್ಯ. ಮಗಳನ್ನ ಮದುವೆ ಮಾಡಿಕೊಳ್ಳಲಿಲ್ಲ ಅನ್ನೋ ಕೋಪಕ್ಕೆ ತಾಯಿಗೆ ಬೆಂಕಿ ಹಚ್ಚಿ ವಿಕೃತಿ. ಗೀತಾ ಅವರ ಮಗಳನ್ನ ತನಗೆ ಮದುವೆ ಮಾಡಿಕೊಡುವಂತೆ ಮುತ್ತು ಒತ್ತಾಯಿಸಿದ್ದ. ಇದಕ್ಕೊಪ್ಪದಿದ್ದಾಗ ಸಿಟ್ಟಿನಿಂದ ಪೆಟ್ರೋಲ್ ಸುರಿದು ಆಕೆಗೆ ಬೆಂಕಿ ಹಚ್ಚಿದ್ದಾನೆ. ಬೆಂಕಿಯ ಕೆನ್ನಾಲಗೆಗೆ ಗೀತಾ 50% ಸುಟ್ಟು ಹೋಗಿದ್ದಾರೆ. ಎಸಿಬಿಯಿಂದ ಎಂ ಕಿಶನ್ ಮನೆ ಮೇಲೆ ದಾಳಿ, 100 ಕೋಟಿ ಆಸ್ತಿ ಪತ್ತೆ. ಮೆಹಬೂಬ್ ನಗರ ಜಿಲ್ಲೆಯ ಉಪಸಾರಿಗೆ ಆಯುಕ್ತನಾಗಿರುವ ಕಿಶನ್ 31 ಎಕರೆ ಕೃಷಿ ಭೂಮಿ, 10 ಎಕರೆ ವಾಣಿಜ್ಯ ಭೂಮಿ ಮಾಲೀಕ. ಅಧಿಕಾರಿಯ ಹುದ್ದೆ ಮತ್ತು ಅಧಿಕಾರಾವಧಿಯನ್ನು ಗಮನಿಸಿದರೆ ಪತ್ತೆಯಾದ ಪ್ರಮಾಣವು ವಿಶೇಷವಾಗಿ ಆಘಾತಕಾರಿಯಾಗಿದೆ. ನಟಿ ವಿಜಯಲಕ್ಷ್ಮಿ ಸೈಬರ್ ಕಿರುಕುಳಕ್ಕೆ ಒಳಗಾಗಿದ್ದು, ಆನ್ಲೈನ್ನಲ್ಲಿ ಬಂದ ದ್ವೇಷದ ಕಮೆಂಟ್ಗಳ ವಿರುದ್ಧ ಬೆಂಗಳೂರು ಪೊಲೀಸರಿಗೆ ದೂರು. ಸುದೀಪ್, ದರ್ಶನ್ ಅಭಿಮಾನಿಗಳ ಸಂಘರ್ಷದ ಬಳಿಕ ಈ ಕಮೆಂಟ್ಗಳು ಹೆಚ್ಚಾಗಿವೆ. ಸೆಲೆಬ್ರಿಟಿಗಳು ಸೈಬರ್ ಬಲಿಪಶುಗಳಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ.